ಇಂದಿನಿಂದ ನಾಡಹಬ್ಬ ದಸರಾ ನಾಡಿನಾದ್ಯಂತ ವೈಭವದಿಂದ ಜರುಗುತ್ತಿದೆ. ಇತಿಹಾಸದಲ್ಲಿ ಹಿಂದೆಂದಿಗೂ ಕಂಡು ಕೇಳರಿಯದಂತಹ ತುಮಕೂರು ದಸರಾ ಜಿಲ್ಲಾಡಳಿತ ವತಿಯಿಂದ ನಡೆಯುತ್ತಿದ್ದು, ಇಂದಿನಿಂದ 10 ದಿನಗಳ ಕಾಲ ತುಮಕೂರಿನಲ್ಲಿ ಅದ್ದೂರಿಯಾಗಿ ಜರುಗುವ ತುಮಕೂರು ದಸರಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 6ನೇ ತಾರೀಕು ಮಹಿಳಾ ಮತ್ತು ಮಕ್ಕಳ ದಸರಾ, ಯುವ ದಸರಾ, ಆಹಾರ ಮೇಳ, ತುಮಕೂರಿನಾದ್ಯಂತ ದೀಪಾಲಂಕಾರ ವೈಭವ ನಡೆಯಲಿದ್ದು, 11ನೇ ತಾರೀಕು ಕ್ರೀಡಾ ದಸರಾ, ನಾಡ ಕುಸ್ತಿ, ಆಹಾರ ಮೇಳ, ಹೆಲಿಕಾಪ್ಟರ್ ಶೋ, ಇಸ್ರೋ ವಿಂಟೇಜ್ ಕಾರ್ ಶೋ ಸೇರಿದಂತೆ ಅತ್ಯಾಕರ್ಷಕ ವಸ್ತು ಪ್ರದರ್ಶನ ನಡೆಯಲಿದೆ. ಇದೇ ದಿನ ಸಂಗೀತ ಗಾಯಕರಾದ ಗುರುಕಿರಣ್, ಕಂಬದ ರಂಗಯ್ಯ ರವರ ಸಹಯೋಗದಲ್ಲಿ ನಡೆಯುವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಹೆಸರಾಂತ ನಟ ಶಿವರಾಜ್ ಕುಮಾರ್, ಗಾಯಕ ವಿಜಯ್ ಪ್ರಕಾಶ್ ಸೇರಿದಂತೆ ಅನೇಕ ಕಲಾವಿದರು ನಿಮ್ಮನ್ನು ಮನರಂಜಿಸಲಿದ್ದಾರೆ. ಇನ್ನು ಕೊನೆಯ ದಿನ 12ನೇ ತಾರೀಕು ಅದ್ದೂರಿಯಾಗಿ ವಿಜಯದಶಮಿ ಮೆರವಣಿಗೆ ನಡೆಯಲಿದೆ. ಅತ್ಯಂತ ಯಶಸ್ವಿಯಾಗಿ, ಅರ್ಥಪೂರ್ಣವಾಗಿ ಮತ್ತು ಶಿಸ್ತುಬದ್ಧವಾಗಿ ಆಯೋಜಿಸಿರುವಂತಹದ್ದು ತುಮಕೂರಿನ ಜನತೆಗೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಹಬ್ಬ ನಮ್ಮ ಕನ್ನಡಿಗರ ಒಂದು ಹೆಮ್ಮೆಯ ಹಬ್ಬ. ವಿಜಯನಗರ ಅರಸರ ಕಾಲದಿಂದ ಮೈಸೂರು ಅರಸರವರೆಗೆ ಅನೇಕ ವಿಧದಲ್ಲಿ ಇದು ನಡೆಕೊಂಡು ಬಂದಿರುವಂತಹದ್ದು. ಮಹಾನವಮಿಯಿಂದ ದಸರಾ ಅನ್ನುವಂಥ ಹೆಸರಿನೊಂದಿಗೆ ಇಲ್ಲಿ ಕರೆದುಕೊಂಡು ಬಂದು ಬಹಳ ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬರುವಂತಹ ಹಬ್ಬ ಇದಾಗಿದೆ. ಇದು ಕೇವಲ ಧಾರ್ಮಿಕ ಹಬ್ಬ ಅಷ್ಟೇ ಅಲ್ಲ, ಇದು ಸಾಂಸ್ಕೃತಿಕ ಹಬ್ಬ ಅಷ್ಟೇ ಅಲ್ಲ, ಇದೊಂದು ಶೈಕ್ಷಣಿಕವಾಗಿಯೂ ಕೂಡ ಜನಗಳಿಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇದೊಂದು ಎಲ್ಲ ರೀತಿಯಲ್ಲಿ ಮಾರ್ಗದರ್ಶಕವಾಗುವಂತಹ ಒಂದು ಕಾರ್ಯಕ್ರಮವಾಗಿ ಇದನ್ನು ಆಯೋಜಿಸಿರುವಂತಹ. ಇಂದು ಮೊದಲನೇ ದಿನದ ದಸರಾ ಉತ್ಸವ ಕಾರ್ಯಕ್ರಮ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಗೃಹ ಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಪರಮೇಶ್ವರ್ ಕಡೆಯಿಂದ ಉದ್ಘಾಟನೆಯಾಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹಾಗೂ ಯಲ್ಲಾಪುರದ ಹನುಮಂತನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ಜಿಲ್ಲೆಯ ಶಾಸಕರುಗಳು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಎಸ್ಪಿ, ಮಹಾನಗರ ಪಾಲಿಕೆಯ ಆಯುಕ್ತರು ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ವೇದಿಕೆ ಪಕ್ಕದಲ್ಲಿ ಶ್ರೀ ಶಿವಕುಮಾರ ಸ್ವಾಮಿಗಳ ಧಾರ್ಮಿಕ ಮಂಟಪ ನಿರ್ಮಿಸಲಾಗಿದ್ದು, ಸಾರ್ವಜನಿಕರು ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗುತ್ತಿರುವ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತುಮಕೂರು ದಸರಾವನ್ನ ಯಶಸ್ವಿಗೊಳಿಸಬೇಕಾಗಿ ಗೃಹ ಮಂತ್ರಿ ಜಿ ಪರಮೇಶ್ವರ್ ಮನವಿ ಮಾಡಿದರು. ಈ ದಸರಾ ಇವತ್ತು ಪ್ರಾರಂಭ ಆಗಿದೆ. ತಾವೆಲ್ಲರೂ ಕೂಡ ಇಡೀ ಜಿಲ್ಲೆಯ ಜನತೆ ಕಣ್ತುಂಬ್ಕೋಬೇಕು, ಭಾಗವಹಿಸಬೇಕು ಅಂತೇಳಿ ನಾನು ಅತ್ಯಂತ ವಿನಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಪೂಜ್ಯ ಸ್ವಾಮೀಜಿಯವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಮತ್ತು ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು ಕೂಡ ಬಂದು ನಮಗೆ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಆಗಮಿಕರೆಲ್ಲರೂ ಕೂಡ ಭಾಳ ಚೆನ್ನಾಗಿ ಪೂಜೆ ಮಾಡಿದ್ರು. ನಾವು ಎಲ್ಲ ಧಾರ್ಮಿಕ ವಿಚಾರಧಾರೆಗಳಲ್ಲೂ ಕೂಡ ನಾವು ಮಾಡಿಕೊಂಡು ಈ ಸಂಸ್ಕೃತಿಯನ್ನು ಮುಂದುವರಿಸೋಣ ಅಂತೇಳಿ ನಾನು ಹೇಳಿ, ತುಮಕೂರಲ್ಲಿ ಇಂತಹ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದ್ರಂತೆ ಅಂಥೇಳಿ ಅಲ್ಲಿ ತುಮಕೂರಿಗೆ ಭಾಳ ಜನ ಮೈಸೂರಿಗೆ ಹೋಗೋಕ್ಕಾಗಲ್ಲ, ಭಾಳ ಜನ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಟೈಮಿಂದ ಇಲ್ಲ ನಾವು ತುಮಕೂರಿಗೆ ಹೋಗ್ರಿ ಮೈಸೂರಿಗೆ ಹೋಗೋಕ್ಕಾಗಲ್ಲ ಅಂತ ಇಲ್ಲಿಗೆ ಬರ್ತಾರೆ. ಆ ರೀತಿ ಮಾಡಬೇಕು ನಾವು, ಅದನ್ನು ಮಾಡೋಣ ನಾವು ನೀವೆಲ್ಲ ಸೇರಿ ಅಂತೇಳಿ ಹೇಳ್ತಾ